ಏನಮ್ಮ ಏನು ಯೋಚನೆ ಮಾಡ್ತಾ ಇದೆಯಾ? ಹಾಂ, ನಾವು ಹೇಳೋ ವಿಷಯ ಕೇಳಿ ಶಾಕ್ ಆಯ್ತಾ? ಸೀಮಾ ಸೀಮಾ ಪೊಲೀಸ್ನ ಮಾತಾಡಿಸ್ತಾ ಇದ್ರಿ, ಮಾತಾಡಿ. ಏನು ಇನ್ಸ್ಪೆಕ್ಟ್ರೆ, ಏನೋ ಹೇಳಿದ್ರಿ, ಏನೋ ಕಂಡಿಡ್ದಿದ್ದೀವಿ ಅಂತ ಹೇಳಿದ್ರಿ. ಹಾಂ, ಯಾರು ಅಂತ ಗೊತ್ತಾಯ್ತಾ? ಹಾಂ, ಹೌದು ಗೊತ್ತಾಗಿದೆ ಯಾರು ಅಂತನ. ಆದರೆ ಅವರಾಗಿ ಅವರು ಒಪ್ಕೊಂಡ್ರೆ ಸರಿ. ಏನು ಹೇಳ್ತಾ ಇದ್ದೀರಾ ಸರ್? ಯಾರು ಅಂತ ಹೇಳಿ ನೀವೇ. ಯಾರ ಮೇಲೆ ನಿಮಗೆ ಅನುಮಾನ? ಹಾಂ ಸರ್, ಯಾವಾಗ ಬಂದ್ರಿ? ಏನಾದರೂ ಗೊತ್ತಾಯ್ತಾ ಕ್ಲೂ? ಹೌದಪ್ಪ ಗೊತ್ತಾಗಿದೆ. ಹಾಂ, ಕೆಲವರು ಗೊತ್ತಾಗಲ್ಲ ಅಂತ ಹೇಳಿ ಏನೇನೋ ಮಾಡಿ ಸಾಕ್ಷಿ ನಾಶ ಮಾಡಕ್ಕೆ ಹೋಗ್ತಾರೆ. ಆದರೆ ಒಂದಲ್ಲ ಒಂದು ಸಾಕ್ಷಿ ಬಿಟ್ಟಿದ್ದೇ ಇರ್ತಾರೆ. ಹಾಂ, ಆ ಸಾಕ್ಷಿಯಿಂದನ ನಾವು ಇವತ್ತು ಕಂಡುಹಿಡಿದಿದ್ದೀವಿ. ಹಾಂ, ಇವತ್ತು ಫೋನ್ಗಳಿಂದ ಇರೋದ್ರಿಂದನ ಕಳ್ಳರಿಗೆ ಎಷ್ಟು ಅನುಕೂಲ ಆಗಿದೆಯೋ ಪೊಲೀಸ್ನವ್ರಿಗೂ ಅಷ್ಟೇ ಅನುಕೂಲ ಆಗಿದೆ. ಹಾಂ, ಫೋನ್ ಇಲ್ದಲೆ ಇವತ್ತು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ. ಏನು ಹೇಳ್ತಾ ಇದ್ದೀರಾ ಸರ್? ಯಾರ ಮೇಲಾದರೂ ನಿಮಗೆ ಅನುಮಾನ ಬಂದಿದೆಯಾ? ಹಾಂ, ಯಾವುದಾದ್ರೂ ಫೋನ್ ಮಾಡಿರೋದು ಗೊತ್ತಾಗಿದೆಯಾ ಯಾರಾದ್ರೂ? ಹಾಂ ಇನ್ಸ್ಪೆಕ್ಟ್ರೆ, ಏನಾದರೂ ಸುಳಿವು ಸಿಕ್ತಾ? ನನ್ನ ಸೊಸೆ ಏನಾಗಿದ್ದಾಳೆ, ಏನಾಗಿದೆ ಅವಳಿಗೆ? ಹಾಂ, ಹೇಳಿ ಬೇಗ. ಸೊಸೆನ ಯಾರೋ ಪ್ಲಾನ್ ಮಾಡಿ ಕಿಡ್ನಾಪ್ ಮಾಡಿದ್ದಾರೆ. ಹಾಂ, ಹೌದಾ? ಯಾರದು? ಹಾಂ, ಈ ಬೇಗ ಹುಡುಕಿ ಸರ್. ಏನಾದರೂ ಹೆಚ್ಚು ಕಮ್ಮಿ ಮಾಡಿಗಿಡ್ಯಾರು ನಮ್ಮ ಸೊಸೆಗೆ. ಹಾಂ, ಹೇಳಿ ಸರ್, ಯಾರ ಮೇಲಾದರೂ ಅನುಮಾನ ಇದೆಯಾ? ಯಾರೋ ಫೋನ್ ನಂಬರಿಂದ ಏನೋ ಕಂಡಿಡ್ದೀವಿ ಅಂದ್ರಿ. ಹಾಂ, ಯಾರ್ದದು? ಹಾಂ, ಲೇ ಸೀಮಾ, ಹಂಗಾದ್ರೆ ನಾವೇ ಪಕ್ಕ ಸಿಗಾಕಂತೀವಿ ಅನ್ಸುತ್ತೆ. ನಾನು ಹೋಗ್ತೀನಿ ಇಲ್ಲಿಂದನ. ಅಯ್ಯೋ, ನನಗೆ ಭಯ ಆಗ್ತಿದೆ. ಏ, ಮುಚ್ಕೊಂಡು ನಿಂತ್ಕೊ. ನೀನೇನಾದರೂ ಇಲ್ಲಿಂದ ಎಸ್ಕೇಪ್ ಆದೆ ಅಂದರೆ ನಿನ್ನ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ. ಸುಮ್ಮನೆ ನಿಂತ್ಕೊ. ಏನೂ ಗೊತ್ತಿಲ್ಲ ಅನ್ನೋ ಥರ ನಿಂತ್ಕೊ. ಗೊತ್ತಾಯ್ತಾ? ಸರಿ ಸರಿ ಆಯಿತು, ನನಗೆ ಭಯ ಆಗ್ತಿದೆ. ಕಂಟ್ರೋಲ್ ಮಾಡಿಕೊಂಡು ನಿಂತ್ಕೊ, ಸುಮ್ಮನೆ ಮಾತಾಡಬೇಡ. ಹೇಳಿ ಇನ್ಸ್ಪೆಕ್ಟ್ರೆ, ಏನಾಯಿತು? ನನ್ನ ಹೆಂಡತಿ ಯಾಕೆ ಕಿಡ್ನಾಪ್ ಮಾಡಿರೋದು, ಯಾಕೆ ಮಾಡಿರೋದು? ಹಾಂ, ಅದು ಯಾಕೆ ಏನು ಎತ್ತ ಅಂತನ ಹೇಳ್ಬೇಕು. ಕಿಡ್ನಾಪ್ ಮಾಡಿರೋರು, ಹಾಂ, ಮಾಡಿಸಿರೋರು ಅದೇ ಯಾರು ಅಂತ ಹೇಳಿ. ಇನ್ನು ಬೇರೆ ಯಾರು ಬಂದಿಲ್ಲ. ನಿಮ್ಮನೆಯವ್ರ ಮೇಲೆ ಸ್ವಲ್ಪ ಡೌಟ್ ಇದೆ. ಹಾಂ, ನಮ್ಮನೆಯವರಾ? ಯಾರು? ಯಾರ ಮೇಲೆ ಡೌಟು ನಿಮಗೆ? ನಿಮ್ಮ ತಂಗಿನ ಕರೀರಿ ಸ್ವಲ್ಪ ಮುಂದೆ. ಹಾಂ, ಬಾರಮ್ಮ ಇಲ್ಲಿ. ಅವಾಗಲೇ ಅದೇನೇನೋ ಮಾತಾಡ್ತಿದ್ದಲ್ಲ, ಬಾಯಿಲಿ. ನಾವು ಕೇಳೋ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೊಡ್ಬಾ. ನಿಮ್ಮ ಏನೋ ಕೇಳ್ತಾ ಇದ್ದಾರೆ, ಹೋಗು, ಅದೇನು ಹೇಳೋಗು. ನಾನಾ ಸರ್? ನನ್ನ ಏನು ಕೇಳಬೇಕು? ಯಾಕಮ್ಮ ಭಯ ಪಡ್ತಿದ್ಯಾ? ಬಾ ಮುಂದೆ. ಏನು ಸರ್, ಏನು ಹೇಳಿ? ನಿಮ್ಮ ಫೋನ್ ನಂಬರು ಇವ್ರು ಕೊಟ್ಟಿದ್ರು, ಲಕ್ಷ್ಮಿ ಅವರು. ಅದರಿಂದ ನಿಮ್ಮ ಫೋನ್ ನಂಬರ್ ಚೆಕ್ ಮಾಡಿದ್ಮೇಲೆ ನಿಮ್ಮ ಫೋನಿಂದ ಆವತ್ತು ನಿನ್ನೆ ಕಿಡ್ನಾಪ್ ಆಗಿದ್ದಾರಲ್ಲ, ನಿನ್ನೆ ಯಾವಾಗ ಮಧ್ಯಾಹ್ನ, ಆವಾಗ ಯಾವುದೋ ಅನ್ನೋನ್ ನಂಬರಿಗೆ ಎಷ್ಟು 3 ಸಲ ಕಾಲ್ ಮಾಡಿದ್ದೀರಾ. ಯಾರದು ನಂಬರು? ಹಾಂ, ಯಾರವರು? ಅಯ್ಯೋ, ಇದೇನಪ್ಪ ಇದು? ಪಕ್ಕ ಅಂದರೆ ಟ್ರ್ಯಾಕ್ ಮಾಡಿವ್ರಿ ಇವರು. ಫೋನ್ ನಂಬರ್ ತಗೊಂಡು ಪಕ್ಕ ನಾನು ಸಿಗಾಕಂತೀನಿ ಅನ್ಸುತ್ತೆ. ಏನಮ್ಮ ಯೋಚನೆ ಮಾಡ್ತಾ ಇದೆಯಾ? ಬೇಗ ಹೇಳು, ಯಾರಿಗೆ ಕಾಲ್ ಮಾಡಿದ್ದೆ? ಲಾಸ್ಟಿಗೆ 37 ನಂಬರು ಯಾರ್ದದು? ಸರ್, ಅದು ನಮ್ಮ ಚಿಕ್ಕಮ್ಮಂದು ಸರ್. ನಿಜ ಹೇಳಿದ್ರೆ ಸರಿ, ಇಲ್ಲ ಅಂದರೆ ನಾವು ಹೆಂಗೆ ಬಾಯಿ ಬಿಡಿಸ್ಬೇಕೋ ಹಂಗೆ ಬಾಯಿ ಬಿಡಿಸ್ತೀವಿ. ನಮಗೆ ಸತ್ಯ ಏನು ಅಂತ ಗೊತ್ತಾಗಿದೆ. ಆ ನಂಬರು ನಿಮ್ಮ ಚಿಕ್ಕಮ್ಮಂದಲ್ಲ, ಅದು ಯಾರೋ ಜೆಂಟ್ಸ್ ಹೆಸರಲ್ಲಿದೆ. ಹಾಂ, ಅವ್ರ ಹೆಸರು ಶ್ರೀನಿವಾಸ್ ಅಂತ. ಹೌದಾ ಸರ್? ಗೊತ್ತಿಲ್ಲ ಸರ್. ನಾನು ಅದು ಯಾವುದೋ ಮಿಸ್ ಕಾಲ್ ಬಂದಿತ್ತು, ಸುಮ್ಮನೆ ಕಾಲ್ ಮಾಡಿದೆ ಯಾರಿರ್ಬೋದು ಅಂತ ಅಷ್ಟೇನೆ, ಇನ್ನೇನು ಇಲ್ಲ ಸರ್. ಏನಮ್ಮ, ಅಲ್ಲ ನಿಮಿಷಕ್ಕೊಂದು ಮಾತು ಚೇಂಜ್ ಮಾಡ್ತಾ ಇದೆಯಲ್ಲ. ಈಗ ತಾನೇ ನೀನು ನಮ್ಮ ಚಿಕ್ಕಮ್ಮಗೆ ಕಾಲ್ ಮಾಡಿದ್ದೆ ಅಂತ ಹೇಳಿದೆ, ಈಗ ನೋಡಿದ್ರೆ ಯಾವುದೋ ಅನ್ನೋನ್ ನಂಬರು, ರಾಂಗ್ ನಂಬರು ಅಂತ ಹೇಳ್ತಾ ಇದೆಯಾ? ಹಾಂ, ಸೀಮಾ, ಏನೇ ನೀನೇ ಏನಾದರೂ ಮಾಡಿದ್ಯೇನೆ? ಲಾವಣ್ಯನ ನೀನೇ ಕಿಡ್ನಾಪ್ ಮಾಡಿಸಿದ್ಯೇನೆ? ಯಾರಿಗಾದ್ರೂ ಹೇಳ್ಬಿಟ್ಟು ಹೇಳಿ, ಬಾಯ್ಬಿಟ್ಟು. ಹಾಂ, ಯಾರ್ಯಾವನು? ಶ್ರೀನಿವಾಸನನು ಹೇಳಿ. ನೋಡಿ ಇನ್ಸ್ಪೆಕ್ಟ್ರೆ, ಅದು 31 ನಂಬರು ನಮ್ಮ ಚಿಕ್ಕಮ್ಮಂದು ಅದೇ ನಂಬರಿಂದ ಎಂಡ್ ಆಗ್ತಿತ್ತು. ಅವ್ರಿಗೇನೋ ಇರಬೇಕೇನೋ ಅಂತ ಅವ್ರದ್ದು ಮಾಡಿದ್ದೆ, ಅದನ್ನು ಕೇಳ್ತಾ ಇದ್ದೀರೇನೋ ಅಂತ ಹೇಳಿದೆ ಅಷ್ಟೇನೆ. ಹಾಂ, ಆ ನಂಬರ್ ಯಾರ್ದೋ ಗೊತ್ತಿಲ್ಲ, ಶ್ರೀನಿವಾಸ ಅನ್ನೋರು ಯಾರೋ ನಮಗೆ ಗೊತ್ತಿಲ್ಲ. ಅಲ್ಲ, ಯಾವುದೋ ರಾಂಗ್ ನಂಬರ್ ಅಂದಲ್ಲ, ಅವ್ರ ಹತ್ರ 15 ನಿಮಿಷ ಮಾತಾಡಿದ್ಯಲ್ಲಮ್ಮ. ಹಾಂ, 15 ನಿಮಿಷ ಮಾತಾಡೋಂಥದ್ದು ಏನಿತ್ತು ಅವ್ರ ಹತ್ರ? ಹಾಂ, ಯಾರವರು? ನಿಜ ಹೇಳಿ. ಅಲ್ಲ ಸರ್, ನಾವು ಮಾತಾಡಿರೋದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಫೋನೆಲ್ಲನ ಯಾವ ಥರ ಇದು ಮಾಡ್ತೀರಾ ನೀವು? ಹಾಂ, ಇದೆಲ್ಲ ತಪ್ಪಲ್ವಾ? ಅಲ್ಲ, ಪ್ರೈವಸಿಗೆ ನೀವು ಧಕ್ಕೆ ತರ್ತಾ ಇದ್ದೀರಾ. ಇದ್ರ ಮೇಲೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡೋಕ್ಕಾಗುತ್ತೆ. ಅಲ್ಲ, ನನ್ನ ಫೋನ್ ನಿಮಗೆ ಯಾರು ಕೊಟ್ಟಿದ್ದು? ಹಾಂ, ಯಾರು ಕೊಟ್ಟಿದ್ದು ಅಂತ ನೋಡಮ್ಮ, ಇಂಥ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ನಾವೆಲ್ಲರ ಫೋನನ್ನು ಚೆಕ್ ಮಾಡೇ ಮಾಡ್ತೀವಿ. ಹಾಂ, ಟ್ರ್ಯಾಕ್ ಮಾಡೇ ಮಾಡ್ತೀವಿ. ಟೆಲಿಫೋನ್ ಎಕ್ಸ್ಚೇಂಜ್ ಆಫೀಸಿಂದನ ನಿಮ್ಮ ನಂಬರ್ ತಗೊಂಡು ನಾವು ಎಲ್ಲನ ನೋಡಿದ್ದೀವಿ. ಅವತ್ತು ಮಧ್ಯಾಹ್ನ 11 ಗಂಟೆ ಹಂಗೆ ನೀವು 1/4 ಗಂಟೆ ಮಾತಾಡಿದ್ದೀರಾ. ಆಮೇಲೆ ಮತ್ತೆ 10 ನಿಮಿಷ ಬಿಟ್ಟು ಮತ್ತೆ ಇನ್ನೊಂದ್ಸಲ ಕಾಲ್ ಮಾಡಿದ್ದೀರಾ. ಹಾಂ, ಅಯ್ಯೋ, ನನ್ನ ಬುಡಕ್ಕೂ ಬರೋ ಥರ ಕಾಣಿಸುತ್ತಲ್ಲಪ್ಪ. ನಿಧಾನಕ್ಕೆ ಎಸ್ಕೇಪ್ ಆಗೋದೇ ಒಳ್ಳೇದು ಅನ್ಸುತ್ತೆ. ಏಯ್, ಯಾರಮ್ಮ ಅಲ್ಲಿ ಹೋಗ್ತಾ ಇರೋದು? ಹೋಗಂಗಿಲ್ಲ, ಹಂಗೆಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇರ್ಬೇಕಾದ್ರೆ ಇಲ್ಲೇ ಇರಬೇಕು. ಯಾಕೆ ಹೋಗ್ತಾ ಇದೆಯಾ ನೀನು? ಏನೂ ಇಲ್ಲ ಮೇಡಮ್ ಅವರೇ, ನಾನು ನಮ್ಮ ಮನೆಗೆ ಹೋಗಬೇಕು. ತುಂಬ ಹೊತ್ತಾಯಿತು ಬಂದು. ನಾನು ಸೀಮನ್ ಫ್ರೆಂಡು, ಅದಕ್ಕೆ ಹೋಗಬೇಕು. ನಾನು ಹೋಗ್ತೀನಿ. ಎಲ್ಲ ಹೋಗಂಗಿಲ್ಲ, ನಮಗೆ ಡೌಟ್ ಬರುತ್ತೆ. ಸುಮ್ಮನೆ ನಿಂತ್ಕೊ ಇಲ್ಲಿ. ನಿಂತ್ಕೊಳ್ಳಮ್ಮ ರೀಮಾ, ನಿಂತ್ಕೊ. ಯಾಕೆ ಹೋಗ್ತಾ ಇದೆಯಾ? ಹೇಳಮ್ಮ, ಹೇಳು. ಶ್ರೀನಿವಾಸ್ ಅಂದರೆ ಯಾರು?
ಏಯ್ ಸೀಮಾ ಬಾಯ್ ಬಿಟ್ಟು ಬೊಗಳುತ್ತೀಯೋ ಇಲ್ವಾ ಒಂದು ಬಿಡ್ಲಾ ಹಾಂ ಹೇಳೇ ಅದು ಯಾರೇ ಅವನು ಹಾಂ ಅವನಿಗೂ ನಿನ್ಗೂ ಏನು ಸಂಬಂಧ ಅವನ ಹತ್ರ 1/4 ಗಂಟೆ ಮಾತಾಡೋಂಥದ್ದು ಏನಿತ್ತು ನಿಮಗೆ ಏನು ಮಾತಾಡಿದ್ರಿ ಯಾರವನು ಹಾಂ ಅಯ್ಯೋ ಅಣ್ಣ ಇನ್ಸ್ಪೆಕ್ಟರ್ ಹೇಳ್ತಾರೆ ಅಂತ ನೀನು ನನ್ನ ಮೇಲೆ ಅನುಮಾನ ಪಡ್ತಾ ಇದೆಯಾ? ಅದು ರಾಂಗ್ ನಂಬರೇ. ಅವನೇ ಪದೇ ಪದೇ ಕಾಲ್ ಮಾಡ್ತಿದ್ದ. ಅದು ಸುಮ್ಮನೆ ನಾನೇ ಹಂಗೆ ಆನ್ ಮಾಡಿ ಇಟ್ಟಿದ್ದೆ ಅಷ್ಟೇ, ನಾನೇನು ಮಾತಾಡಿಲ್ಲ. ಅವ್ನು ಹೆಂಗಾದ್ರೂ ಮಾತಾಡ್ಕೊಳ್ಳಿ ಅಂತ ಪದೇ ಪದೇ ಕಾಲ್ ಮಾಡ್ತಿದ್ದಲ್ಲ, ರಿಸೀವ್ ಮಾಡಿ ನಾನೇನು ಮಾತಾಡಿಲ್ಲ, ಹಂಗೆ ಇಟ್ಟಿದ್ದೆ ಅಷ್ಟೇನೆ. ಹಾಂ, ಅವನ ನಂಬರ್ಗೆ ನಿಮ್ಮದು ಅಲ್ಲದೆ ಈ ಊರಲ್ಲಿ ಇನ್ನೊಬ್ರು ಯಾರೋ ರೀಮಾ ಅಂತ, ಅವರೇನಾ ರೀಮಾ? ಹಾಂ, ನಿಮ್ಮ ಫ್ರೆಂಡು ಅಂದ್ರಲ್ಲ? ಹ್ಞೂ ಸರ್, ಅವಳೇ ನನ್ನ ಫ್ರೆಂಡು ರೀಮಾ. ಅವ್ರ ನಂಬರಿಂದ 2 ಸಲ ಹೋಗಿದೆ ಅದೇ ನಂಬರ್ಗೆ. ಹಾಂ, ನನ್ನ ನಂಬರ್ ಯಾರು ಕೊಟ್ಟರು ಸರ್ ನಿಮಗೆ? ಹಾಂ, ನಾನೇ ಕೊಟ್ಟೆ. ಪೊಲೀಸ್ನವ್ರಿಗೆ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೇಳಿದ್ರು, ಅದಕ್ಕೆ ನಾನೇ ಕೊಟ್ಟಿದ್ದೀನಿ. ಏನಿವಾಗ? ಏನೂ ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ ನನ್ನ ನಂಬರ್ ಹೆಂಗೆ ಸಿಕ್ತು ಅಂತ. ಯಾಕಮ್ಮ ಕಾಲ್ ಮಾಡಿದ್ರಿ? ಹಾಂ, ಯಾರವನು ಶ್ರೀನಿವಾಸ್ ಅಂದರೆ? ಹೇಳಿ. ಏ ಸೀಮಾ, ಬಾಯ್ ಬಿಟ್ಟು ಬೊಗಳುತ್ತೀಯೋ ಇಲ್ವೋ? ಯಾರವನು? ಹಾಂ, ಅವ್ನಿಗೆ ಯಾಕೆ ಕಾಲ್ ಮಾಡಿದ್ರಿ ನೀವಿಬ್ರು? ಹಾಂ, ನಿಮ್ಗೂ ಅವ್ರಿಗೂ ಏನು ಸಂಬಂಧ? ಅದೇ ಬರಮ್ಮ ನೀನು. ಹೇಳಮ್ಮ, ಹೇಳು, ಯಾಕೆ ಕಾಲ್ ಮಾಡಿದ್ರಿ ನೀವಿಬ್ರು? ಹಾಂ, ನೀನಾದರೂ ಇರೋ ಸತ್ಯನ ಒಪ್ಕೊಂಬಿಡು, ನಿಮಗೆ ಒಳ್ಳೇದು. ಇಲ್ಲಾಂದ್ರೆ ಏನೂ ಇಲ್ಲ, ನಮ್ಮ ಭಾಷೆಯಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಬೀಳುತ್ತೆ ಒದೆ ಸರಿಯಾಗಿ. ಹಾಂ, ಹೇಳು ಬೇಗ. ಮೇಡಮ್, ಹೇಳ್ತೀನಿ ಬೇಗ ಹೇಳು, ಅದೇನು ಸತ್ಯ ಅಂತಾನ? ಯಾರವನು? ಅದು ಮೇಡಮ್, ಅದು ಸೀನಾ ಅಂದರೆ ನಮಗೆ ಪರಿಚಯ ಇರೋ ಒಬ್ಬ ರೌಡಿ. ಹಾಂ, ಅವನಿಗೆ ನಾವೇ ದುಡ್ಡು ಕೊಟ್ಬಿಟ್ಟು ಲಾವಣ್ಯನ ಕಿಡ್ನಾಪ್ ಮಾಡಕ್ಕೆ ಹೇಳಿದ್ವಿ. ಕಿಡ್ನಾಪ? ನೀವಾ? ನಿನ್ ಜೊತೆಗೆ ಇನ್ಯಾರಿದ್ರೆ? ಅಯ್ಯೋ, ನನ್ನ ಮಗಳನ್ನ ಏನ್ ಮಾಡಿದೆ ಹೇಳ್ರಿ. ಅಯ್ಯೋ ಅತ್ತೆ, ನೀವು ಗಾಬರಿ ಆಗಬೇಡಿ, ಪೊಲೀಸ್ನವ್ರು ವಿಚಾರಣೆ ಮಾಡ್ತಾರೆ, ಸ್ವಲ್ಪ ಸೈಲೆಂಟಾಗಿ ನಿಂತ್ಕೊಡ್ರಿ. ಏ ರೀಮಾ, ಅದೇನು ಅಂತನ ಸರಿಯಾಗಿ ಬಿಡಿಸಿ ಹೇಳು. ಹಾಂ, ಈ ಸೀಮಾನು ನೀನು ಜೊತೆ ಸೇರ್ಕೊಂಡು ಮಾಡಿದ್ದೀರಾ ಈ ಕೆಲಸನ? ಹಾಂ, ಹೌದು, ಈ ಐಡಿಯಾನ ನನಗೆ ಈ ಸೀಮಾನೆ ಕೊಟ್ಟಿದ್ದು. ಯಾಕೆಂದ್ರೆ ಆ ಲಾವಣ್ಯ ಕಂಡ್ರೆ ನನಗೂ ಆಗ್ತಾ ಇರಲಿಲ್ಲ, ಸೀಮನ್ಗೂ ಆಗ್ತಾ ಇರಲಿಲ್ಲ. ಆ ಲಾವಣ್ಯ ನಮ್ಮಿಬ್ರಿಗೂ ಇಷ್ಟ ಇಲ್ದಿರೋ ಮದುವೆ ಮಾಡಿಸ್ಬೇಕು ಅಂತನ ಓಡಾಡ್ತಾ ಇದ್ಲು. ಅದಕ್ಕೆ ನಾವು ಈ ತರ ಮಾಡಿದ್ವಿ ಅಷ್ಟೇನೆ, ನಮ್ದೇನು ತಪ್ಪಿಲ್ಲ ಇದ್ರಾಗೆ. ಯೋ ಲೇ ಮನಿಯಾಳಿ, ನೀನ ಇಂಥ ಕೆಲಸ ಮಾಡಿರೋದು? ಅದಕ್ಕೆ ನಾ ಇಲ್ಲಿ ಪೊಲೀಸ್ನವ್ರು ಬರ್ತಾರೆ ಅಂತ ಹೇಳಿದ ತಕ್ಷಣ ಗಾಬರಿ ಆಗಿದ್ದು. ಹಾಂ, ನನಗೆ ಅವಾಗಲೇ ಅನುಮಾನ ಬಂತು, ಇವಳ್ಯಾಕೆ ಹಿಂಗೆ ಗಾಬರಿ ಆಗ್ತಾ ಇದ್ದಾಳಲ್ಲ, ಪೊಲೀಸ್ನವ್ರು ಇಲ್ಲಿಗೆ ಬಂದರೆ ಹಾಂ ಅಂತಾನ. ಹಾಂ, ಈಗ ಗೊತ್ತಾಗ್ತೈತೆ ಯಾಕೆ ಅಂತಾನ. ಥೂ, ನಾಚಿಕೆ ಆಗಲ್ವೇನಿ ನಿನಗೆ? ಹಾಂ, ಹೇಳೆ ಯಾಕೆ ಹಿಂಗೆ ಮಾಡಿದೆ? ಹಾಂ, ಅವಳೇನೇ ನಿನ್ಗೆ ಅನ್ಯಾಯ ಮಾಡಿದ್ಲು, ನಾಚಿಕೆ ಆಗಲ್ವೇನೆ ನಿನಗೆ? ಹಾಂ, ಥೂ, ಅಲ್ಲ ಅಣ್ಣ ಇನ್ನೇನ್ತಿನೇನೆ ಈ ಥರ ಕಿಡ್ನಾಪ್ ಮಾಡಿಸ್ತೀಯಾ? ಹಾಂ, ಆಕಾಶ್ ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನಾವು ವಿಚಾರಣೆ ಮಾಡ್ತಾ ಇದ್ದೀವಿ. ತೆಗಿರಿ ಕೈನ, ತೆಗಿರಿ ಫಸ್ಟ್. ಇಲ್ಲ ಸರ್, ನನಗೆ ಬರ್ತಾ ಇರೋ ಸಿಟ್ಟಿಗೆ ಇವಳನ್ನ ಇಲ್ಲೇ ಸಾಯಿಸ್ಬಿಡೋಣ ಅಂತ ಅನ್ನಿಸ್ತೈತೆ. ಅಲ್ಲ, ನಮ್ಮನೇಲೆ ಇದ್ದಾಳಲ್ಲ ಕಿಡ್ನಾಪರು. ಹಾಂ, ಅಲ್ಲ ಎಷ್ಟು ಧೈರ್ಯ ಸರ್ ಇವಳಿಗೆ ಇಂಥ ಕೆಲಸ ಮಾಡೋದಕ್ಕೆ? ಹಾಂ, ಅಯ್ಯೋ ಆಕಾಶ್, ಬಿಡೋ, ಪೊಲೀಸ್ನವ್ರು ಹೇಳ್ತಾ ಇದ್ದಾರೆ ತಾನೆ, ಕೈ ಬಿಡು, ಅವರೆಲ್ಲ ವಿಚಾರಣೆ ಮಾಡ್ತಾರೆ. ಹೇಳ್ಕೊಂಡೋಗ್ರಿ ಇನ್ಸ್ಪೆಕ್ಟ್ರೆ, ಹೇಳ್ಕೊಂಡೋಗ್ರಿ. ಇವಳಿಗೆ ಸರಿಯಾಗಿ ಬೆಂಡೆತ್ರಿ. ಹಾಂ, ಬುದ್ಧಿ ಬರಲಿ. ಅದು ಯಾಕೆ ಕಿಡ್ನಾಪ್ ಮಾಡಿಸಿದ್ಲು, ಯಾಕೆ ಮಾಡಿದ್ಲು, ಅವಳು ಏನು ಮಾಡಿದ್ಲು ಅಂತಾನ, ಹೆಂಗೆ ಮಾಡಿಸಿದ್ಲು ಅಂತಾನ ಎಲ್ಲ ಬಾಯ್ ಬಿಡಿಸಿ ಹೇಳ್ಕೊಂಡೋಗ್ರಿ ಮೊದಲು ಇವಳನ್ನ ಜೈಲಿಗೆ. ಹಾಂ, ಬಿಡಬೇಡ್ರಿ, ಹೇಳ್ತೀನಿ. ಅಯ್ಯೋ ಅಣ್ಣ, ಹಂಗನ್ಬೇಡ ಕಣೋ ಅಣ್ಣ, ನನಗೆ ಭಯ ಬಂದಂಗೆ ಆಗ್ತೈತೆ. ನಾನೇನು ಬೇಕು ಅಂತ ಮಾಡಿಲ್ಲ. ನೀನು ಹೆಂಡತಿ ಸುಮ್ಮನೆ ಇರಲಾರ್ದೆ ನನ್ನ ಕೇಳುವಾಗ್ಲಾಗ್ಲನ, ಹಾಗಾಗಿ ಹಿಂಗೆ ಮಾಡಿಸ್ಬೇಕಾಗಿತ್ತು. ಆಯಿತು, ನನಗೆ ಕ್ಷಮಿಸ್ಬಿಡು ಅಪ್ಪ, ನಂದೇನು ತಪ್ಪಿಲ್ಲ. ನಿಮ್ಮ ಸೊಸೆನೇ ನನ್ನ ಪರ್ಸ್ನಲ್ ವಿಷಯಕ್ಕೆಲ್ಲ ಬರ್ತಿದ್ಲು. ನನ್ನ ಮದುವೆ ವಿಷಯ ಅವಳಿಗೆ ಯಾಕೆ? ಈ ರೀಮನ್ ಮದುವೆ ವಿಷಯ ಅವಳಿಗೆ ಯಾಕೆ? ನಾವು ಮದುವೆ ಆಗ್ತೀವೋ ಬಿಡ್ತೀವೋ? ಅಲ್ಲ, ನಮಗೇನು ಬುದ್ಧಿ ಇಲ್ವಾ? ನಾವೆಲ್ಲ ನಾವು ಹುಡುಗನ ಆರಿಸ್ಕೊಂಡು ಮದುವೆ ಆಗ್ತಿದ್ವಿ, ಆದರೆ ಅವಳು ಬಲವಂತದಿಂದನ ಯಾರನ್ನೋ ಕಟ್ಟಕ್ಕೆ ನೋಡ್ತಾ ಇದ್ದಾಳೆ. ಅದಕ್ಕೆ ನಮ್ಗೆ ಇಷ್ಟ ಆಗಲಿಲ್ಲ, ನಾವಿಬ್ಬರು ಪ್ಲಾನ್ ಮಾಡಿ ಹಿಂಗೆಲ್ಲ ಮಾಡಿದ್ವಿ. ನಮ್ಮನ್ನು ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಮಾಡಲ್ಲ ಅಪ್ಪ. ಪೊಲೀಸ್ನವ್ರಿಗೆ ಹೇಳಿ ನಮ್ಮನ್ನು ಬಿಡಕ್ಕೆ ಹೇಳಪ್ಪ. ಅಲ್ಲ, ನನ್ನ ಮಗಳು ನಿಮ್ಗೆ ಏನಮ್ಮ ಅನ್ಯಾಯ ಮಾಡಿದ್ಲು ಹೇಳು? ಹಾಂ, ಅವಳ ಜೊತೆ ಯಾಕಮ್ಮ ನೀನು ಚೆನ್ನಾಗಿರ್ಲಿಲ್ಲ? ಪದೇ ಪದೇ ಹೇಳೋಳು ಫೋನ್ ಮಾಡಿದಾಗೆಲ್ಲ. ನನ್ನ ಆಜ್ಞೆ ಯಾಕೋ ನನ್ನ ಮೇಲೆ ನನ್ನ ಕಂಡ್ರೇನೆ ಆಗಲ್ಲ ಅಂತಾನ. ಆದರೆ ಆಗಲ್ಲ ಅನ್ನೋದು ಗೊತ್ತಿದ್ದು, ಆದ್ರೆ ಈ ತರ ಕಿಡ್ನಾಪ್ ಎಲ್ಲ ಮಾಡಿಸ್ತೀಯ ಅಂತ ನಮ್ಗಂತೂ ಕನ್ಸಲ್ಲೂ ಯೋಚನೆ ಮಾಡಿರಲಿಲ್ಲ ನಿನ್ ಬಗ್ಗೆನ. ಆದ್ರೆ ಅದೇ ನಿಜ ಆಗೋಯ್ತು ನೋಡು. ಪೊಲೀಸ್ ಇನ್ಸ್ಪೆಕ್ಟ್ರು ಅನುಮಾನ ಪಟ್ರು. ಈ ಮಗಳು ಲವ್ ಮ್ಯಾರೇಜ್ ಅಂತೀರಾ? ಮನೇಲಿ ಯಾರಾದ್ರೂ ಆಗದೆ ಇರೋರಿದ್ರ, ತಂದೆ ತಾಯಿ ಅಥವಾ ನಾದ್ನಿನೋ ಅಣ್ಣ ತಮ್ಮ ಯಾರಾದ್ರೂ ಅಂತ ಕೇಳಿದ್ರು. ಅವಾಗ ನಾನು ನಿನ್ನ ಹೆಸರು ಹೇಳಿದೆ. ಆಮೇಲೆ ನಮ್ಮ ಪಾರ್ವತಿ ಮಗುಗೆ ಮದುವೆ ಮಾಡ್ಕೋಬೇಕು ಅಂತ ಅದೇ ನಿನ್ ಫ್ರೆಂಡ್ ಇವಳು ರೀಮಾ ಇದ್ದಾಳಲ್ಲ, ಅವಳು ನೋಡಿದ್ರೆ ಅವಳಿಗೆ ಆ ವಿಷಯನೂ ಹೇಳಿದ್ವಿ. ನನ್ನ ಮಗಳೇ ತೋರಿಸಿದ್ದು, ಆದ್ರೆ ಅವಳಿಗೇನೋ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು ಅಂತ ಹೇಳಿದೆ. ಆವಾಗಲೇ ಇವ್ರ ಫೋನ್ ನಂಬರ್ ಇಸ್ಕೊಂಡು ಅದೇನೋ ಇದರಲ್ಲಿ ಎಲ್ಲ ಟ್ರ್ಯಾಕಿಂಗ್ ಮಾಡಿ ಯಾರ್ಯಾರಿಗೆ ಫೋನ್ ಮಾಡಿದ್ರ ಅಂತ ಎಲ್ಲ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದು ಅವರು. ಹಾಂ, ಅಯ್ಯೋ ಅತ್ತೆ, ನೀವ್ಯಾಕೆ ಬೇಜಾರು ಮಾಡ್ಕೊಂತೀರಾ? ಪೊಲೀಸ್ನವರೆಲ್ಲ ಎಲ್ಲಿದ್ರು ಲಾವಣ್ಯನ ಹುಡುಕ ಮೊನ್ನೆ ಬರ್ತಾರೆ. ಅಳಬೇಡಿ, ಸುಮ್ಮನೆ ಇರಿ, ಏನೂ ಆಗಲ್ಲ. ಹಾಂ, ಇನ್ಸ್ಪೆಕ್ಟ್ರೆ ಹೇಳ್ಕೊಂಡೋಗ್ರಿ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಹೇಳಿ. ಮೊದಲು ನಮ್ಮ ಲಾವಣ್ಯನ ಹುಡ್ಕೊಂಡು ಕರ್ಕೊಂಡೋಗಿ ಇವಳನ್ನ. ನಡೀರಮ್ಮ, ನಡೀರಿ. ಬರ್ರಮ್ಮ, ಬೇಗ ನಡೀರಿ. ಈಗ ಹತ್ಕೊಂಡು ಕುತ್ಕೊಂಡ್ರೆ
ಏನು ಪ್ರಯೋಜನ ಇಲ್ಲ. ಈಗಿಂತ ಕೆಲಸ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಗಿತ್ತು. ಹಾ ನಡೀರಿ ಬೇಗ. ಸರ್ ನನ್ನ ಮಗಳು ಎಲ್ಲಿದ್ದಾಳೋ ಏನಾಗಿದ್ದಾಳೋ ಬೇಗ ಕರ್ಕೊಂಬನ್ನಿ ಸರ್. ಎಲ್ಲಿದ್ರು ನನಗೆ ತುಂಬಾ ಭಯ ಆಗ್ತೈತೆ, ಏನಾಗೈತೋ ಏನೋ ಅಂತನ. ಏನೂ ಆಗಿರಲ್ಲಮ್ಮ, ಭಯ ಪಡಬೇಡಿ. ನಾವು ಎಲ್ಲೇ ಇದ್ರೂ ಅವರು ಎಲ್ಲೇ ಬಚ್ಚಿಟ್ಟಿದ್ರು ನಾವು ಹುಡುಕಿ ಕರ್ಕೊಂಬರ್ತೀವಿ. ಹಾಂ ಸರಿ ಆಯಿತು, ನಾವಿನ್ನು ಬರ್ತೀವಿ. ಓಕೆ ಸರ್, ಆದಷ್ಟು ಬೇಗ ನನ್ನ ಹೆಂಡತಿನ ಹುಡುಕೊಡಿ ಸರ್ ದಯವಿಟ್ಟು. ಹಾಂ ಸರಿ ಆಯಿತು, ನೋಡೋಣ. ನಾವು 100% ಎಫರ್ಟ್ ಹಾಕಿ ಹುಡುಕ್ತೀವಿ. ಮತ್ತೆ ಏನು ಹೆದರ್ಕೊಂಬಕ್ಕೆ ಹೋಗ್ಬೇಡಿ, ಲಾವಣಿಗೆ ಏನೂ ಆಗಿರಲ್ಲ. ನಡೀರಿ ಒಳಗಡೆ ನಡೀರಿ. ಮಾವ ಬರಲಿಲ್ವಾ? ಇಲ್ಲಪ್ಪ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಜಾಸ್ತಿ ಎಲ್ಲೂ ಓಡಾಡಕ್ಕಾಗಲ್ಲ, ಅದಕ್ಕೋಸ್ಕರ ಬರ್ಲಿಲ್ಲ. ನಾನೇ ಬಂದೆ. ಹೌದಾ, ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡಿಲ್ವಾ ಅತ್ತೆ? ಹಾಂ ಇಲ್ಲೇ ಬಂದಿದ್ರೆ ನಾನೇ ಕರ್ಕೊಂಡೋಗಿ ತೋರಿಸ್ತಿದ್ದೆ. ಅಯ್ಯೋ ಬಿಡಪ್ಪ, ಈಗ ಮೊದಲು ನನ್ನ ಮಗಳು ಎಲ್ಲಿದ್ದಾಳು ಅವಳು ಮೊದಲು ಸಿಗ್ಲಿ, ಆಮೇಲೆ ನೋಡ್ಕೊಂತ ಆಯ್ತು. ಅಯ್ಯಪ್ಪಗೆ ಏನು ಅಷ್ಟೊಂದೇನೇನು ಜಾಸ್ತಿ ಏನು ನೋವೇನಿಲ್ಲ. ಏನೋ ಜಾಸ್ತಿ ಓಡಾಡಬೇಡ್ರಿ ಬಸ್ಸಲ್ಲಿ ಅಲ್ಲಿ ಇಲ್ಲಿ ಅಂತ ಡಾಕ್ಟರ್ ಹೇಳಿದ್ದಾರೆ. ಹಂಗಾಗಿ ಎಲ್ಲೂ ಜಾಸ್ತಿ ಓಡಾಡಲ್ಲ ಅಷ್ಟೇನೆ. ಸದ್ಯ ನನ್ನ ಮಗಳು ಸಿಕ್ಕಿದ್ರೆ ಸಾಕು. ಏನಾದರೂ ಹೆಚ್ಚು ಕಮ್ಮಿ ಆಗಿರುತ್ತೋ ಏನೋ ಅಂತ ನನಗಂತೂ ಭಯವಾದಂಗೆ ಆಗ್ತೈತೆ ಕಣಪ್ಪ ಆಕಾಶ್. ಲಸ್ಮಕ್ಕ, ಹಂಗೆಲ್ಲ ನೀನು ಭಯನೇ ಪಡಬೇಡಮ್ಮ. ಹಾಂ ಏನೂ ಆಗಿರಲ್ಲ, ಧೈರ್ಯವಾಗಿರು. ನಿನ್ನ ಮಗಳು ಹಾಂ ಯಾವ ತೊಂದರೆನೂ ಆಗ್ದಂಗೆ ಸುರಕ್ಷಿತವಾಗಿ ಬಂದೇ ಬರ್ತಾಳೆ ನಮ್ಮ ಮನೆಗೆ. ಹಾಂ ನಮಗೂ ಆ ನಂಬಿಕೆ ಇದೆ. ನೀನು ನಂಬಿಕೆ ಇಟ್ಟು ಸಮಾಧಾನ ಮಾಡ್ಕೊ, ಧೈರ್ಯ ತಂದ್ಕೊ, ಏನೂ ಆಗಲ್ಲ. ಇಷ್ಟೇ ಗೊತ್ತಾಗಿದೆ ಅಂದಮೇಲೆ ನಿನ್ನ ಮಗಳನ್ನ ಹುಡ್ಕೋದೇನು ಪೊಲೀಸ್ನವ್ರಿಗೇನು ಕಷ್ಟ ಆಗಲ್ಲ. ಆದಷ್ಟು ಬೇಗ ಹುಡುಕಿ ಕರ್ಕೊಂಬರ್ತಾರೆ. ಹಾಂ ಹೌದತ್ತೆ, ಅಲ್ಲ ನನ್ನ ತಂಗಿನೇ ಈ ಥರ ಮಾಡಿರ್ತಾಳೆ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಛೇ ಥೂ, ಏನಪ್ಪ ಇವಳಿಗೆ ಯಾಕಿಂತ ಬುದ್ಧಿ ಬಂತು? ಹಾಂ ಒಂದೂ ಗೊತ್ತಾಗ್ತಾ ಇಲ್ಲ. ಹೌದು ಕಣೋ ಆಕಾಶ, ಇವಳು ಓದ್ತೀನಿ ಅಂತ, ಇಂಜಿನಿಯರಿಂಗ್ ಓದ್ತೀನಿ ಅಂತನ ಅಲ್ಲ, ಅದು ಏನೇನು ಕೆಲಸ ಮಾಡಿದಾಳೋ ಏನು ಕತ್ತಿಯೋ, ಅದು ಯಾರ್ಯಾರು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡಿದ್ದಾಳೋ ಏನೋ. ಮೊದಲು ಇವಳನ್ನ ಮದುವೆ ಮಾಡಿ ಕಳಿಸ್ಬೇಕಾಗಿತ್ತು ನಾವು. ಇಂಜಿನಿಯರಿಂಗ್ ಕಳಿಸ್ದಂಗೆ ಇಲ್ಲೇ ಯಾವುದಾದ್ರೂ ಗೌರ್ಮೆಂಟ್ ಕಾಲೇಜ್ಗೆ ಹಾಕಿ ಡಿಗ್ರಿಗೆ ಮುಗಿಸಿ ಮದುವೆ ಮಾಡಿ ಕಳಿಸಿದ್ರೆ ಚೆನ್ನಾಗಿರೋದು. ಏನೋ ನನ್ನ ಮಗಳು ಓದಿ ಉದ್ಧಾರ ಆಗ್ತಾಳೆ ಇಂಜಿನಿಯರಿಂಗ್ ಅಂತನ ಅಲ್ಲಿ ಕಳಿಸ್ತೆ. ಆದರೆ ಇವಳು ಅದೇನು ಕಿಸ್ತಿದ್ದಾಳೋ ಏನು ಕತ್ತಿಯೋ ಗೊತ್ತಿಲ್ಲ. ಹೌದಣ್ಣ, ನನಗಂತೂ ನಿಮ್ಮ ಮಗಳೇ ಹಿಂಗೆ ಮಾಡಿದಾಳೆ ಅಂತಂದಾಗ ಅಯ್ಯೋ ಏನಪ್ಪ ಇದು, ಈ ಎಲ್ಲ ಈ ಒಳ್ಳೆ ಹುಡುಗಿ ಏನೋ ಒಂದು ಸ್ವಲ್ಪ ಸಿಟ್ಟು ನನ್ನ ಮಗಳ ಮೇಲೆ ಅಂತ ಅನ್ಕೊಂಡಿದ್ದೆ. ಈ ಥರ ಈ ಲೆವೆಲ್ಗೆ ಇಳಿತಾಳೆ ಅಂತ ನಾನಂತೂ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಯಾರ್ಯಾರ ಮನಸ್ಸಲ್ಲಿ ಏನೇನಾಯ್ತೋ ಏನೋ ದೇವ್ರೇ. ಏನೂ ಆಗಲ್ಲ, ನಡಿ, ಎಲ್ಲ ಒಳ್ಳೇದಾಗುತ್ತೆ. ನಡಿಯಮ್ಮ, ಒಳಿಕೆ ಊಟ ಮಾಡುವಂತೆ, ನಡಿ. ಅಲ್ಲ ಆಕಾಶ್, ನಿಮ್ಮಮ್ಮ ಎಲ್ಲೋಗೈತೆ? ನಮ್ಮಮ್ಮಯ್ಯ ಎಲ್ಲೋ ಊರಿಗೆ ಹೋಗೈತತ್ತೆ. ಹಾಂ ಈಗ ಬಂದ್ಬಿಡುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ. ಫೋನ್ ಮಾಡಿದ್ದೆ ಆವಾಗಲೇ ಬರ್ತೀನಿ ಅಂತ ಹೇಳ್ತು. ಏನೋ ಅರ್ಜೆಂಟು ಅಂತ ಹೋಗೈತೆ, ಈಗ ಬರ್ತೈತೆ ನಮ್ಮಯ್ಯ. ನಡೀರಿ ಒಳಗೆ ನೀವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.